ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ಜೋರಾಗಿ ನಡೀತಾ ಇರುವಂತದ್ದು, ಇಸ್ರೇಲ್ ಪರ ನಿಂತಿರುವಂತದ್ದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನಾವು ಮೊನ್ನೆಯಿಂದನೂ ಕೂಡ ಹೇಳ್ತಾ ಇದ್ವಿ, ಬ್ಯಾಕ್ ಎಂಡ್ ಅಲ್ಲಿ ನಿಂತ್ಕೊಂಡಿದ್ರು, ಈಗ ಫ್ರಂಟಿಗೆ ಬಂದಿದ್ದಾರೆ. ಅಮೆರಿಕ ಅಧ್ಯಕ್ಷ ಫ್ರಂಟ್ ಅಲ್ಲಿ ನಿಂತ್ಕೊಂಡು ನಾನೇ ಇರೋದು, ನಾವೇ ಅಟ್ಯಾಕ್ ಮಾಡೋದು, ಇಸ್ರೇಲ್ಗೆ ನಾವು ಜೊತೆಲಿದ್ದೀವಿ, ಇಸ್ರೇಲ್ ಮಾಡ್ತಿರುವಂಥದ್ದೆಲ್ಲ ಸರಿಯಾಗೇ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಅಮೆರಿಕ ನಿರ್ಧಾರಕ್ಕೆ ಸದಾ ಸ್ವಾಗತ ಅಂತ ಹೇಳಿದ್ದಾರೆ ಇಸ್ರೇಲ್. ಹೇಳಲೇಬೇಕಲ್ಲ, ಇಸ್ರೇಲ್ಗೆ ಇರುವಂಥ ಮೇನ್ ಬ್ಯಾಕ್ ಬೋನೇ ಅಮೆರಿಕ ಏನು ಮಾಡುತ್ತೆ, ಏನು ಹೇಳುತ್ತೆ, ಯಾವ ಸೂಚನೆ ಕೊಡುತ್ತೆ, ಯಾವ ಸಂದೇಶ ಬರುತ್ತೆ, ಅದನ್ನು ಫಾಲೋ ಮಾಡ್ತಾ ಇದೆ ಇಸ್ರೇಲ್. ನಮ್ಮ ಪರವಾಗಿ ಟ್ರಂಪ್ ಏನೇ ಮಾಡಿದ್ರು ಸ್ವಾಗತ. ಈಗಾಗಲೇ ಯುದ್ಧಕ್ಕೆ ರೆಡಿ ಅಂತ ಹೇಳಿದ್ದಾರೆ ಅಧ್ಯಕ್ಷ ಟ್ರಂಪ್. ಆ ಒಂದು ಪ್ಲಾನ್ ಆಫ್ ಆಕ್ಷನ್ ಇತ್ತಲ್ಲ, ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ, ಅಂದರೆ ಓಕೆ ಅಂದಿದ್ದಾರೆ. ಆದರೆ ಈಗ ಗ್ರೀನ್ ಸಿಗ್ನಲ್ ಅಷ್ಟೇ ಬೇಕಾಗಿರುವಂಥದ್ದು. ಟ್ರಂಪ್ ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ರೆ 360 ಡಿಗ್ರಿ ಅಟ್ಯಾಕ್ ಆಗುತ್ತೆ ಇರಾನ್ ಮೇಲೆ. ಟ್ರಂಪ್ ಆದೇಶಕ್ಕೆ ಕಾಯ್ತಾ ಇರುವಂಥದ್ದು ಅಮೆರಿಕ ಸೇನೆಯನ್ನು ಇಸ್ರೇಲಲ್ಲಿ ನಿಂತ್ಕೊಂಡು ಅಟ್ಯಾಕ್ ಮಾಡಬೇಕಾಗಿಲ್ಲ. ಅವರ ಸೇನಾ ನೆಲೆಗಳು ಇರಾನ್ ಸುತ್ತ ಇರುವಂಥ ದೇಶಗಳಲ್ಲಿದೆ. ಸೊ ಹೀಗಾಗಿ ಅಮೆರಿಕ 360 ಡಿಗ್ರಿಯಲ್ಲೂ ಕೂಡ ಇರಾಕನ್ನು ಅಟ್ಯಾಕ್ ಮಾಡ್ಬೋದು. ಅಂದರೆ ಸೌದಿ ಅರೇಬಿಯಾ ಆಗಿರ್ಬೋದು, ಸಿರಿಯಾ ಮತ್ತು ಒಂದು ಕಡೆ ಲಿಬಿಯಾ ಆಗಿರ್ಬೋದು, ಇಲ್ಲೆಲ್ಲ ಕಡೆನೂ ಕೂಡ ಮಧ್ಯಪ್ರಾಚ್ಯದಲ್ಲೇ ಸುಮಾರು 19 ಕಡೆ ಸೇನಾ ನೆಲೆಗಳನ್ನು ಹೊಂದಿದೆಯಂತೆ ಅಮೆರಿಕ. ಎಷ್ಟು ಡೇಂಜರಸ್ ನೋಡಿ ಈಗ ಇರಾನ್ಗೆ ಅಮೆರಿಕ ಏನಾದರೂ ಎಂಟ್ರಿ ಆಗಿದ್ದೆ ಆದರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂಥ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡಿ, ನೋಡ್ತಾ ಇದ್ದೀವಿ 7ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಈ ಸಂದರ್ಭದಲ್ಲಿ ಇರಾಕ್ 7ನೇ ದಿನದ ಸಂದರ್ಭದಲ್ಲೇ ಹೇಗೆ ಸರ್ವೈವ್ ಆಗೋದಪ್ಪ ಅನ್ನುವಂಥ ನಿಟ್ಟಿನಲ್ಲಿ ಕಾಣಿಸ್ತಾ ಇದ್ರು ಕೂಡ ನಾವೇನು ಕಮ್ಮಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅಟ್ಯಾಕ್ ಅನ್ನ ಮುಂದುವರಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಮೆರಿಕ ಬೇರೆ ಎಂಟ್ರಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಎಂಥ ಭೀಕರ ಪರಿಸ್ಥಿತಿ ನಿರ್ಮಾಣ ಆಗುತ್ತೋ ಇರಾನ್ನಲ್ಲಿ ಅಂತ ಊಹೆ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಬಿಕಾಸ್ ಅಮೆರಿಕ ಎಂಟ್ರಿ ಆದರೆ ಅದು 360 ಡಿಗ್ರಿ ಅಟ್ಯಾಕ್ ಆಗಿಬಿಡುತ್ತೆ. ಈ ಪರಿಸ್ಥಿತಿ ಎಲ್ಲವನ್ನು ಕೂಡ ನೋಡ್ತಾ ಹೋದಾದ್ರೆ ಗುಡಿ, ಇರಾನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಇಸ್ರೇಲ್ ಅಲ್ಲಿ ಪ್ಯಾಲೆಸ್ತೈನನ್ನು ಪರಿಗಣಿಸಿದ ಹಾಗೆ ಅಥವಾ ಪಕ್ಕದ ಜೋರ್ಡಾನನ್ನಾಗಲಿ ಅಥವಾ ಈಜಿಪ್ಟನ್ನಾಗಲಿ ಪರಿಗಣಿಸಿದ ಹಾಗೆ ಎಂದಿಗೂ ಕೂಡ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಅಮೆರಿಕ ಇರ್ಬೋದು ಅಥವಾ ಇಸ್ರೇಲ್ ಇರ್ಬೋದು. ಈ ಇರಾನ್ ಅಂತಕ್ಕಂಥ ದೇಶ ಅವರ ಟೆರಿಟರಿಗೆ ಹೋದಾಗ ಖಂಡಿತವಾಗಿ ವೀಕ್ ಆಗುತ್ತೆ ಪೃಥ್ವಿ. ಆದರೆ ಇರಾನ್ ಮೇಲೆಯೇ ದಾಳಿ ಬಂದಂಥ ಸಂದರ್ಭ, ಅದರ ಒಂದು ಅಸ್ತಿತ್ವಕ್ಕೆ ಧಕ್ಕೆ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ರಿಟಾಲಿಯೇಷನ್ ಮಾಡುವಷ್ಟು ಅದಕ್ಕೆ ಒಂದು ಕೆಪಾಸಿಟಿ ಕೂಡ ಇರುವಂಥದ್ದು. ಯಾಕಂದರೆ ಅಲ್ಟಿಮೇಟ್ ಆಗಿ ಅದಕ್ಕೂ ಕೂಡ ಅಸ್ತಿತ್ವದ ಪ್ರಶ್ನೆ ಬಂದಾಗ ತಾನು ಇರೋದಿಲ್ಲ ಅನ್ನೋಂಥ ಸಂದರ್ಭ ಬಂದರೆ ಖಂಡಿತವಾಗಿಯೂ ತನ್ನ ಜೊತೆಯಲ್ಲಿ ಇಸ್ರೇಲನ್ನು ಕೂಡ ಸಾಕಷ್ಟು ಹಾನಿಯನ್ನು ಮಾಡಿ ಅದು ಅಸ್ತಿತ್ವವನ್ನು ಕಳೆದುಕೊಳ್ಳುವಂಥ ಸ್ಥಿತಿಯ ಖಮೇನಿಗೆ ಬರುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಯಾಕಂದರೆ ನಾವು ಇದನ್ನು ಗಮನಿಸಬೇಕಾದಾಗ ಬಹುತೇಕವಾಗಿ ನೋಡ್ತಾ ಇರುವಂಥದ್ದು ಏನಂದರೆ ಇಸ್ರೇಲ್ನ ದಾಳಿ ಮಾಡ್ತಾ ಇದೆ, ಇರಾನ್ ಮೇಲೆ ಸಾಕಷ್ಟು ಹಾನಿಗಳಾಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ರು ಕೂಡ ಇಬ್ಬರ ಡೆಮೋಗ್ರಫಿಯನ್ನು ಗಮನಿಸಬೇಕಾಗಿರುತ್ತೆ. ಜೊತೆಗೆ ಅಲ್ಲಿರ್ತಕ್ಕಂಥ ಆ ಎರಡೂ ದೇಶದ ಒಂದು ಭೂಪ್ರದೇಶವನ್ನು ಕೂಡ ಗಮನಿಸಬೇಕಾಗುತ್ತೆ. ನೋಡಿ, ಕೇವಲ 20,000 ಸ್ಕ್ವೇರ್ ಕಿಲೋಮೀಟರ್ನಷ್ಟು ಇರುವಷ್ಟು ಇಸ್ರೇಲ್ ಇದ್ರೆ ಇರಾನ್ ಅದೇ 16 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಅಷ್ಟಿದೆ. ಅದೇ ಇಸ್ರೇಲ್ನಲ್ಲಿ ಕೇವಲ 90 ಲಕ್ಷ ಜನಸಂಖ್ಯೆ ಇದ್ರೆ ಇರಾನ್ನಲ್ಲಿ 9 ಕೋಟಿ ಜನಸಂಖ್ಯೆ ಇರತಕ್ಕಂಥದ್ದು. ಇರಾನ್ ಬಳಿಯಲ್ಲೂ ಕೂಡ ಸಾಕಷ್ಟು ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳಿದ್ದಾವೆ. ಒಂದು ಅಂದಾಜಿನ ಪ್ರಕಾರ ಸುಮಾರು 1800 ಮಿಸೈಲ್ಸ್ಗಳು, ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳು ಅವರ ಬಳಿಯಲ್ಲಿ ಇದಾವೆ ಅನ್ನತಕ್ಕಂಥ ಮಾಹಿತಿಗಳಿದ್ದಾವೆ. ಅದು ಅಣ್ವಸ್ತ್ರವನ್ನು ಇನ್ನೂ ಸಂಪೂರ್ಣವಾಗಿ ಯಶಸ್ವಿಯಾಗಿ ಪ್ರಯೋಗ ಮಾಡಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಅದರ ಬಳಿಯಲ್ಲೂ ಕೂಡ ಟೆಕ್ನಾಲಜಿ ಇರುವಂಥದ್ದು. ಇಂಥ ಒಂದು ಸಂದರ್ಭದ ಹಿನ್ನೆಲೆಯನ್ನೇ ಇಟ್ಟುಕೊಂಡು ನಾವು ಈ ವಾರನ್ನ ಗಮನಿಸ್ಕೊಳ್ಬೇಕಾಗತ್ತೆ. ನೋಡಿ, ಒಂದು ಇಸ್ರೇಲ್ಗೆ ಇರ್ತಕ್ಕಂಥ ಅತಿ ದೊಡ್ಡ ವರದಾನ ಅಂದರೆ ಇರಾನ್ ಹತ್ತಿರದಲ್ಲಿ ಇಲ್ಲ ಅಂತಕ್ಕಂಥದ್ದು. ಯಾಕಂದರೆ ಇರಾನ್ ಏನೇ ಇದ್ರೂ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡಬೇಕಾದ್ರೆ ಸುಮಾರು 2000 ಕಿಲೋಮೀಟರ್ ರೇಂಜ್ ಇರ್ತಕ್ಕಂಥ ಮಿಸೈಲ್ಸ್ಗಳನ್ನು ಬಳಕೆ ಮಾಡ್ಕೊಳ್ಬೇಕಾಗುತ್ತೆ. ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸನ್ನು ಬಳಕೆ ಮಾಡ್ಕೊಳ್ಬೇಕಾಗುತ್ತೆ. ಅದೇ ಇಸ್ರೇಲ್ ಏನು ಮಾಡ್ತಾ ಇದೆ, ತನ್ನ ಸಂಪೂರ್ಣ ಏರ್ ಸುಪಿಯಾರಿಟಿಯನ್ನು ಇರಾನ್ನಲ್ಲಿ ಮಾಡಿರುವಂಥದ್ದು. ಅಂದರೆ ಇರಾನ್ ಏರ್ ಮೇಲೆ, ಅಂದರೆ ಅಲ್ಲಿರ್ತಕ್ಕಂಥ ಬಾಹ್ಯಾಕಾಶದಲ್ಲಿ ಹೋಗಿ ಇದು ತನ್ನ ಫೈಟರ್ ಜೆಟ್ಗಳನ್ನು ತೆಗೆದುಕೊಂಡು ಹೋಗಿ ದಾಳಿಯನ್ನು ಮಾಡ್ತಾ ಬರ್ತಾ ಇದೆ. ಆದರೆ ಇರಾನ್ ಮಾಡುವಂಥ ದಾಳಿಯಲ್ಲಿ ಕೇವಲ 10% ಮಿಸೈಲ್ಗಳು ಕೂಡ ತನ್ನ ಟಾರ್ಗೆಟ್ ಅನ್ನು ಅಚೀವ್ ಮಾಡಿದ್ರು ಕೂಡ ಇಸ್ರೇಲ್ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ. ಅದರ ಒಂದು ಪೂರಕವಾಗಿರ್ತಕ್ಕಂಥ ಡೆವಲಪ್ಮೆಂಟ್ಗಳನ್ನು ಇವತ್ತು ನೋಡ್ತಾ ಇದ್ದೀವಿ. ಇಸ್ರೇಲ್ನ ಪ್ರಮುಖವಾಗಿರ್ತಕ್ಕಂಥ ಆಸ್ಪತ್ರೆ ಮೇಲೆ ಆಗಿರ್ತಕ್ಕಂಥ ಇರಾನ್ನ ಮಿಸೈಲ್ ದಾಳಿ. ಇಂಥ ಸಂದರ್ಭದಲ್ಲಿ ಅಮೆರಿಕದ ಪಾತ್ರ ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಸಹಜವಾಗಿ ಇಲ್ಲಿ ಡೊನಾಲ್ಡ್ ಟ್ರಂಪ್ ಇಂಥ ಒಂದು ಸಂದರ್ಭಕ್ಕೆ ಕಾಯ್ತಾ ಇದ್ರ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿ ಮೂಡುವಂತಹ ಪ್ರಶ್ನೆ. ಯಾಕಂದ್ರೆ ಇಸ್ರೇಲ್ಗೆ ತಾನು ಕೇವಲ ಅಮೆರಿಕನ್ ಇಕ್ವಿಪ್ಮೆಂಟ್ ಅನ್ನ ಅಥವಾ ಅದರ ಇಂಟೆಲಿಜೆನ್ಸ್ ಅನ್ನು ಬಳಸಿಕೊಂಡು ಎಷ್ಟೇ ಒಂದು ಇರಾನ್ ಅನ್ನ ಕಟ್ಟಿ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು
ಕೂಡ ಅಮೆರಿಕದ ನೇರವಾದಂಥ ಧುಮುವಿಕೆ ಖಂಡಿತವಾಗಿಯೂ ಕೂಡ ಅತಿ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಅದರಲ್ಲೂ ಕೂಡ ಮಧ್ಯಪ್ರಾಚ್ಯ ಏನಿದೆ, ಮಧ್ಯಪ್ರಾಚ್ಯ ಒಂದು ಕಡೆ ಬಾಯ್ಲ್ ಆಗೋದ್ರ ಜೊತೆ ಅದು ಒಂದು ಬೆಂಕಿಯಲ್ಲಿ ಉರಿದು ಹೋಗೋದ್ರ ಜೊತೆಯಲ್ಲಿ ವಿಶ್ವದ ದೊಡ್ಡ ಮಟ್ಟದ ಆರ್ಥಿಕತೆ ಅಲ್ಲೋಲ ಕಲ್ಲೋಲ ಉಂಟಾಗೋದಕ್ಕೂ ಕೂಡ ಕಾರಣ ಆಗುತ್ತೆ. ಯಾಕಂದ್ರೆ ನಾವಿಲ್ಲಿ ಗಮನಿಸಬೇಕಾಗಿರೋದು ಗಲ್ಫ್ ಆಫ್ ಒಮನ್ ಇರ್ಬೋದು ಅಥವಾ ಮೆಡಿಟರೇನಿಯನ್ ಸಿ ಇರ್ಬೋದು, ಇರಾನ್ಗೆ ಅದನ್ನ ಒಂದು ಬ್ಲಾಕೇಡ್ ಮಾಡುವಂಥ ಎಲ್ಲ ಕೆಪಾಸಿಟಿ ಇದೆ. ಅವರ ಬಳಿಯಲ್ಲಿ ಒಂದು ಯುದ್ಧ ನೌಕೆಗಳು ಇದಾವೆ, ಸಬ್ಮೆರಿನ್ಗಳಿದಾವೆ, ಡ್ರೋನ್ಸ್ಗಳಿದಾವೆ. ಅವುಗಳನ್ನ ಬಳಕೊಂಡು ಏನಾದರೂ ಅದು ಒಂದು ಕಡೆ ಬ್ಲಾಕೇಡ್ ಅನ್ನ ಹಾಕಿದ್ರೆ ವಿಶ್ವದ 70% ತೈಲ ಸರಬರಾಜುಗೆ ದೊಡ್ಡ ಮಟ್ಟದ ಧಕ್ಕೆ ಆಗುತ್ತೆ. ಇಡೀ ವಿಶ್ವಕ್ಕೆ ಒಂದು ರೀತಿಯಿಂದ ಪೆಟ್ಟನ್ನು ಕೊಡುವಷ್ಟು ಕೆಪಾಸಿಟಿ ಇರಾನ್ಗೆ ಇರತಕ್ಕಂಥದ್ದು. ಹೀಗಾಗಿ ಹೋಗ್ತಾ ಹೋಗ್ತಾ ದಿನದಿಂದ ದಿನಕ್ಕೆ ಈ ಡೆವಲಪ್ಮೆಂಟ್ ಅತಿ ವೇಗವನ್ನು ಪಡೆದುಕೊಳ್ತಾ ಇದೆ. ಅದೇ ಕಾರಣದಿಂದಾಗಿ ನಿನ್ನೆ ಅಸೀಂ ಮುನೀರ್ ಮತ್ತು ಟ್ರಂಪ್ ಭೇಟಿಯನ್ನ ಕೂಡ ನಾವು ಇಲ್ಲಿ ಗಮನಿಸಿಕೊಳ್ಬೇಕಾಗುತ್ತೆ. ಯಾವಾಗ ಟ್ರಂಪ್ ಮತ್ತು ಅಸೀಂ ಮುನೀರ್ ನಿನ್ನೆ ಭೇಟಿ ಆಗುತ್ತೆ, ಇವತ್ತು ಟ್ರಂಪ್ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಆ ಹೇಳಿಕೆಯಲ್ಲಿ ಹೇಳಿರುವಂತ ಮಾತುಗಳೇನೆಂದ್ರೆ ಪಾಕಿಸ್ತಾನ ಮತ್ತು ಇಸ್ರೇಲ್ ಮಧ್ಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿಲ್ಲ ಅಂತೇಳಿ. ಆಶ್ಚರ್ಯ ಅನ್ಸುತ್ತೆ, ಯಾಕಂದ್ರೆ ಪಾಕಿಸ್ತಾನದ ನೀವು ಒಂದು ಪಾಸ್ಪೋರ್ಟ್ ಅನ್ನ ನೋಡಿದ್ರೆ ಅದರಲ್ಲಿ ಇಸ್ರೇಲ್ ಅನ್ನ ಇವತ್ತಿಗೂ ಅವರು ಪರಿಗಣಿಸಿಲ್ಲ. ಇಸ್ರೇಲ್ ಅನ್ನ ಹೊರತುಪಡಿಸಿ ಯಾವುದೇ ದೇಶಕ್ಕೆ ಹೋಗಬಹುದು ಅಂತ ಇದ್ದಾಗ ಈ ರೀತಿಯಾದಂಥ ಹೇಳಿಕೆಯನ್ನ ಇವತ್ತು ಟ್ರಂಪ್ ಕೊಟ್ಟಿದ್ದಾರೆ. ಅಂದ್ರೆ ಖಂಡಿತವಾಗಿಯೂ ಕೂಡ ಟ್ರಂಪ್ ಪಾಕಿಸ್ತಾನವನ್ನು ಈ ಯುದ್ಧದಲ್ಲಿ ಒಳಗೊಳ್ಳುವಿಕೆ ಸಾಧ್ಯತೆ ಇದೆ. ಪಾಕಿಸ್ತಾನವನ್ನ ಬಳಸಿಕೊಂಡು ಯುದ್ಧಕ್ಕೆ ಹೋದಂತ ಸಂದರ್ಭದಲ್ಲಿ ಖಂಡಿತವಾಗಿ ಇರಾನ್ಗೆ ಹಾನಿ ಆಗುತ್ತೆ, ಖಮೇನಿಯ ಆಡಳಿತಕ್ಕೆ ಧಕ್ಕೆ ಬರುತ್ತೆ. ಆದರೆ ಈ ಹಂತದಲ್ಲಿ ಅವರು ಕೊಡುವಂತ ರಿವರ್ಸ್ ಪೆಟ್ಟೇನಿದೆ ಅದು ಕೂಡ ದೊಡ್ಡ ಮಟ್ಟದ ಅಲ್ಲೋಲ ಕಲ್ಲೋಲಕ್ಕೆ ಖಂಡಿತ ಉಂಟು ಮಾಡುವಂತ ಸಾಧ್ಯತೆಗಳಿದಾವೆ. ಪೃಥ್ವಿ, ಓಕೆ, ಧನ್ಯವಾದ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಇಸ್ರೇಲ್ನಲ್ಲಿ ಸಿಲುಕಿದ್ದಂತ ಕನ್ನಡಿಗರು ಸ್ವದೇಶಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಕುವೈಟ್ನಿಂದ ಮುಂಬೈಗೆ ಬಂದಿಳಿದಂತ ಬಿಗ್ ಬ್ಯಾಗ್ ಸದಸ್ಯರು ಹೀಗೆ ಸಮಸ್ಯೆ ಅನ್ನುವಂಥದ್ದು ಯಾವುದೂ ಇರಲಿಲ್ಲ. ಆದರೆ ಅಲ್ಲಿ ವಿಮಾನಯಾನ ಸಂಚಾರವೇ ಬಂದಾಗಿದ್ದಂಥ ಕಾರಣಕ್ಕೋಸ್ಕರ ಅಲ್ಲೇ ಉಳ್ಕೊಳ್ಬೇಕಾಗಿತ್ತು. ಇವ್ರಿಗೆ ಏನೇನೆಲ್ಲ ರಕ್ಷಣೆ ಕೊಡಬೇಕಾಗಿತ್ತು, ಸೇಫ್ ಆಗುವಂಥ ನಿಟ್ಟಿನಲ್ಲಿ ಎಲ್ಲಿರಬೇಕಾಗಿತ್ತು ಅಲ್ಲೆಲ್ಲ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ನಮ್ಮ ಮಧ್ಯಾಹ್ನ 3:30ಕ್ಕೆ ಬೆಂಗಳೂರು ಏರ್ಪೋರ್ಟ್ಗೆ ಆಗಮಿಸ್ತಾರೆ. ಕಳೆದೊಂದು ವಾರದಿಂದ ಇಸ್ರೇಲ್ನಲ್ಲಿ ಇವರು 18 ಮಂದಿ ಅಧ್ಯಯನಕ್ಕೆ ಅಂತ ಪ್ರವಾಸಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ವಿಮಾನಯಾನ ಸಂಚಾರ ಬಂದಾಗಿದ್ದಂಥ ಹಿನ್ನೆಲೆಯಲ್ಲಿ ಅಲ್ಲೇ ಉಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಮತ್ತೆ ಸಂಚಾರ ಆರಂಭ ಆಗಿರೋದಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಅಲ್ಲಿ BJP, ಕಾಂಗ್ರೆಸ್, JDS ಎಲ್ಲರೂ ಕೂಡ ಹೋಗಿದ್ರು. BPAC-ನಿಂದ ಹೋಗಿದ್ದಂಥವ್ರು 18 ಮಂದಿ ಇಂದು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಆ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇರ್ತೀವಿ. ಅಲ್ಲಿ ಸಾಕಷ್ಟು ಜನ ಇದ್ದಾರೆ. ಅಲ್ಲೇ ಈಗ ಆಲ್ರೆಡಿ 5-6 ವರ್ಷದಿಂದಲೂ ಕೂಡ ಇಸ್ರೇಲ್ನಲ್ಲಿ ಇರುವಂಥವ್ರು, ಇರಾನ್ನಲ್ಲಿ ಇರುವಂಥವ್ರು 10,000 ಜನ ಎಲ್ಲ ಜಾಸ್ತಿ ಜನನೇ ಇರುವಂಥದ್ದು ಭಾರತೀಯರು. ಇವರು ಹೋದಂಥ ಸಂದರ್ಭದಲ್ಲಿ ವಿಮಾನಯಾನ ಸಂಚಾರ ಬಂದಾಗಿದ್ದಂಥ ಹಿನ್ನೆಲೆಯಲ್ಲಿ ಅಲ್ಲೇ ಉಳ್ಕೊಳ್ಬೇಕಾಗಿತ್ತು.